ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕಾಗಿದೆ ಹೀಗಂತ ಹೇಳ್ತಾ ಇರೋರು ವಿಜಯಾನಂದ ಕಾಶಪ್ಪನವರು. ಶಾಸಕ ವಿಜಯಾನಂದ ಕಾಶಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರದ್ದೋ ಛತ್ರಿ ಅಡಿ ಹೋಗಿ ನಿಲ್ಲೋಕ್ಕಾಗಲ್ಲ, ಎಲ್ಲೋ ಹೋಗಿ ನಾವು ನಿಲ್ಲೋ ಅವಶ್ಯಕತೆ ಕೂಡ ನಮಗಿಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳಿಂದ ಸಮಾಜ ಛಿದ್ರ ಛಿದ್ರ ಆಗ್ತಾ ಇದೆ. ಎಲ್ಲೋ ಹೋಗಿ ಯಾರ್ದೋ ಆಶ್ರಯದಲ್ಲಿ ನಾವ್ಯಾಕೆ ನಿಂತ್ಕೋಬೇಕು? ಮಹಾಸಭಾ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಬೆಂಕಿ ಹಚ್ಚೋದಕ್ಕೆ ಹೊರಗಡೆ ಕೆಲವರು ಯತ್ನಿಸ್ತಾ ಇದ್ದಾರೆ ಅಂತಲೂ ಕೂಡ ಹುಬ್ಬಳ್ಳಿಯಲ್ಲಿ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಸಮುದಾಯ ಅನೇಕ ಪಟ್ಟಬದ್ಧ ಹಿತಾಸಕ್ತಿಗಳ ಕೈಯಲ್ಲಿ ಸೇರಿ ನಾವು ಚೂರು ಚೂರಾಗಿ ಹೋಗ್ತಾ ಇರುವಂತದ್ದು ಇವತ್ತು ನಮ್ಮ ಪೂಜ್ಯರು ಸಹಿಸದೆ, ನಮ್ಮ ಹಿರಿಯರು ಸಹಿಸದೆ, ನಾವೆಲ್ಲ ಒಗ್ಗಟ್ಟಿನ ಮಂತ್ರವನ್ನ ಹೇಳದೆ ಇದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಇವತ್ತು ಅರ್ಥೈಸಿಕೊಂಡು ಈ ಏಕತಾ ಸಮಾವೇಶವನ್ನ ಇವತ್ತು ಮಾಡ್ತಾ ಇದ್ದಾರೆ. ಬಂಧುಗಳೇ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಏನು ನಿರ್ಣಯನ ಕೈಗೊಳ್ಳುತ್ತೆ, ನಾವೆಲ್ಲರೂ ಇವತ್ತು ಪ್ರಮಾಣ ಪೂರ್ವಕವಾಗಿ ಅವರ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಪ್ರಮಾಣವನ್ನ ಮಾಡ್ತೀವಿ ಅನ್ನೋ ಮಾತನ್ನ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ. ಬಂಧುಗಳೇ, ಯಾವುದೋ ಧರ್ಮದ ಅಡಿಯಲ್ಲಿ ಯಾರೋ ಛತ್ರಿ ಹಿಡಿದಾಗ ಆ ಛತ್ರಿ ತಳಗ ಹೋಗಿ ನಿಂದ್ರ ಚಟ ನಮಗಿಲ್ಲ. ಯಾಕಂದ್ರೆ ನಾವು ವೀರರು ಹೌದು, ಸೂರ್ಯರು ಹೌದು, ಸಹನವುಳ್ಳ ಶಕ್ತಿ ಉಳ್ಳವರು, ಎಲ್ಲರನ್ನ ಕರ್ಕೊಂಡು ಹೋಗುವಂತ ಶಕ್ತಿಯನ್ನು ಹೊಂದಿದ್ದೀವಿ. ಆದ್ರೆ ಒಂದು ದಿವಸ ಸಿಡಿದೆದ್ರೆ ಏನಾಗುತ್ತೆ? ಸಿಡಿದೆದ್ರೆ ನಾವು ಎಲ್ಲದಕ್ಕೂ ಸಾಧ್ಯ ಅನ್ನೋದನ್ನು ಕೂಡ ತೋರಿಸೋದು ನಮಗೆ ಗೊತ್ತೈತಿ.